अस्सलाम वालेकुम रहमतुल्लाहि व बरकातुहू। डियर स्टूडेंट्स, आज की क्लास में हम क्या देखेंगे? प्रबंधಗಳು। प्रबंधಗಳು किसे बोलते हैं? ऐसे राइटिंग को क्या बोलते हैं? प्रबंध बोलते हैं। अब सबसे ज़्यादा जो क्वेश्चंस रिपीट हुए हैं, सबसे ज़्यादा जो क्वेश्चंस पूछते हैं, आज उनके बारे में डिस्कस करेंगे, उसको कैसा लिखना है। सबसे फर्स्ट क्वेश्चन में कौन सा पूछते हैं? प्रबंध में बोले तो है ऐसे राइटिंग में राष्ट्रीय हब्बಗಳ महत्व। राष्ट्रीय बोले तो नेशनल को बोलते हैं, हब्बा बोले तो फेस्टिवल्स को बोलते हैं, महत्व बोले तो इम्पोर्टेंस को बोलते हैं। क्या इम्पोर्टेंस है बोल के, तो ये बहुत ज़्यादा इम्पोर्टेंट है और बहुत बार ये सवाल रिपीट हुआ है। तो हम इसे है कैसा लिखना बोले तो फर्स्ट 3 पार्ट्स में लिखना रहता। फर्स्ट बोले तो नंबर 1 में क्या लिखना रहता है? पीटीके लिखना है। पीटीके बोले तो इंट्रोडक्शन को बोलते हैं। सेकेंड पैराग्राफ में क्या लिखना रहता है? विषय विवरणी। विषय विवरणी बोले तो हमारा जो सब्जेक्ट है, ये सब्जेक्ट के बारे में हमारे को है एक्सप्लेनेशन लिखना रहता है, उसको क्या बोलते हैं? विषय विवरणी बोलते हैं। विषय विवरणी के बाद हमको थर्ड पैराग्राफ में हमको क्या लिखना रहता? उपसंहारा। उपसंहारा बोले तो कैसे बोलते हैं? कंक्लूजन को बोलते हैं। ये 3 बीट कंपलसरी हमको लिखना है। ये 3 बीट अगर हम ऐसे लिखे बीट बना के तो हमारे 3 मार्क्स कहीं भी नहीं जाते आप लोगों के 3 मार्क्स। आई होप आपको ये समझ में आए और है इसका एक्सप्लेनेशन देखेंगे। फर्स्ट बीट में क्या है? पीटीके है फर्स्ट बीट। पीटीके में क्या लिखना देखो। ಪೀಠಿಕೆ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದಂತಹ ವೈವಿಧ್ಯವುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ. ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ಎಂದು ಕರೆಯಬಹುದು. ನಮ್ಮ ದೇಶದಲ್ಲಿ 3 ರಾಷ್ಟ್ರೀಯ ಹಬ್ಬಗಳೆಂದರೆ ಗಳೆಂದು ಘೋಷಿಸಲಾಗಿದೆ. ಅವುಗಳೆಂದರೆ 1 ಸ್ವಾತಂತ್ರ್ಯ ದಿನಾಚರಣೆ, 2 गणराज्योत्सव, 3 गांधी जयंती। ये था पीटीके। अब हम क्या देखेंगे? विषय विवरणी, सब्जेक्ट एक्सप्लेनेशन देखेंगे। सेकेंड बीट विषय विवरणी। फर्स्ट उसमें क्या देखना है? स्वातंत्र्य दिनाಚರಣೆ। ಭಾರತ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ಒಳಪಟ್ಟಿತ್ತು. ವ್ಯಾಪಾರದ ಉದ್ದೇಶದಿಂದ ಬಂದ ಬ್ರಿಟಿಷರು ಭಾರತೀಯ ಅರಸುಗಳ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಂಡು ಭಾರತ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿದ್ದರು. ಭಾರತೀಯರಿಗೆ ಸ್ವಾತಂತ್ರ್ಯ ಎನ್ನುವುದೇ ಇರಲಿಲ್ಲ. ಹಾಗಾಗಿ ಭಾರತೀಯರೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ರಣಕಹಳೆಯನ್ನು ಊದಿ ಕೊನೆಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದರು. ಆ ದಿನವನ್ನು ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿ ರಾಷ್ಟ್ರೀಯ ಏಕತೆಯನ್ನು ಮರೆಯುತ್ತಾರೆ. ಅದು ಶಾಲಾ, ಕಾಲೇಜು, ಕಚೇರಿಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಆರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮವನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಗಣರಾಜ್ಯೋತ್ಸವ. ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಆಡಳಿತ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗುತ್ತದೆ. ಆ ರೂಪುರೇಷೆಗಳನ್ನು ಒಳಗೊಂಡಿರುವುದೇ ನಮ್ಮ ಸಂವಿಧಾನ. ಎಲ್ಲ ರಾಜ್ಯಗಳನ್ನು ಗಣಕಗಳನ್ನಾಗಿ ಮಾಡಿ ಒಟ್ಟುಗೂಡಿಸಿ ಉತ್ತಮವಾದ ಆಡಳಿತ ನಡೆಸಲು ಕಾನೂನು ರೂಪ ಪಡೆದ ಸಂವಿಧಾನವನ್ನು ಜನವರಿ 26, 1950ರಲ್ಲಿ ಜಾರಿಗೆ ತರಲಾಯಿತು. ಆ ದೇಶವೇ ಗಣರಾಜ್ಯ ದಿನ. ಇದನ್ನು ಕೂಡ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸುತ್ತಾರೆ. ಈ ದಿನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂವಿಧಾನದ ನಿರ್ಮಾತೃಗಳು ಹಾಗೂ ತತ್ವಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸಂವಿಧಾನ ಪಾಲಿಸುವ ಮನೋಧರ್ಮವನ್ನು ಬಳಸಿಕೊಳ್ಳುವ ಆಶಯವನ್ನು ಪಡೆಯುತ್ತಾರೆ.
ಹಾಗೆ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, ಗಾಂಧಿ ಜಯಂತಿ. ಯಾವುದೇ ಒಂದು ದೇಶದ ಜನರೆಲ್ಲರೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು. ನಾಯಕರಿಲ್ಲದೆ ನಾವೆಡೆ ಸೇರಲಾರದು. ಅಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ಬಹುಮುಖ್ಯ ನಾಯಕತ್ವ ವಹಿಸಿಕೊಂಡಿರುವ ನಮ್ಮ ದೇಶದ ರಾಷ್ಟ್ರಪಿತ ಎನ್ನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು. ಅವರ ಹುಟ್ಟಿದ ದಿನವೇ ಅಕ್ಟೋಬರ್ 2. ಆ ದಿನವನ್ನು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಏಕೆಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡರು. ಅದರಿಂದ ಅವರ ಆದರ್ಶಗಳನ್ನು ನೆನೆಯುತ್ತಾ ಅವರನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಕೊಂಡಾಡುವ ದಿನವಾಗಿದೆ. ये थे आपका सेकेंड बिट. अब थर्ड बिट क्या रहता? उपसंहार में कंक्लूजन क्या है देखो. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಯಕರಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿ ನಡೆದುಕೊಳ್ಳಲು ನೆರವಾಗುತ್ತದೆ ಎಂಬ ಆಶಯವನ್ನು ಇಟ್ಟುಕೊಳ್ಳೋಣ. ಯಥಾ ಸಂದರ್ಭ ಯಥಾ आपका फर्स्ट जो सबसे ज़्यादा क्वेश्चन पूछने वाला क्वेश्चन राष्ट्रीय हब्बಗಳ महत्व, उसका आंसर. अब नेक्स्ट प्रबंध देखेंगे. परिसर मालिन्य. अब इसका नोट्स देखेंगे. फर्स्ट ಪೀಠಿಕೆ. ಇಡೀ ಪ್ರಪಂಚದಲ್ಲಿ ಪರಿಸರ ಮಾಲಿನ್ಯ ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಪರಿಸರದಲ್ಲಿ ಉಂಟಾಗುವ ಯಾವುದೇ ಅನಪೇಕ್ಷಿತ ಬದಲಾವಣೆಗಳನ್ನು ಪರಿಸರ ಮಾಲಿನ್ಯ ಎನ್ನುವರು. ಇದು ಸಮಾಜದ, ಸಮುದಾಯದ ಹಾಗೂ ಒಂದು ದೇಶದ ಏಳಿಗೆಗೆ ಧಕ್ಕೆ ತರುವ ಅಂಶವಾಗಿದೆ. ये पीठिके था. अब नेक्स्ट विषय विवरण देखो. नेक्स्ट पैराग्राफ. ಪರಿಸರ ಮಾಲಿನ್ಯಕ್ಕೆ ಪ್ರಕೃತಿ ಹಾಗೂ ಮನುಷ್ಯನ ಹಲವಾರು ಚಟುವಟಿಕೆಗಳು ಕಾರಣವಾಗಿದ್ದು ಇದು ಪರಿಣಾಮವಾಗಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಕಾರಣಗಳು. ಪರಿಸರ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು: ಹೆಚ್ಚುತ್ತಿರುವ ಜನಸಂಖ್ಯೆ, ದಿನ ನಗರ ಪಟ್ಟಣಗಳು ಬೆಳೆಯುತ್ತಿರುವುದು, ಹೆಚ್ಚುತ್ತಿರುವ ಕಾರ್ಖಾನೆಗಳು, ವಾಹನಗಳು, ಕೃಷಿಯಲ್ಲಿ ಹೆಚ್ಚು ರಾಸಾಯನಿಕಗಳ ಬಳಕೆ, ಅರಣ್ಯನಾಶದಿಂದ ಮಳೆ ಹಾಗೂ ನೀರಿನ ಮೂಲಗಳು ಕಡಿಮೆಯಾಗುತ್ತಿರುವುದು. ಪರಿಣಾಮಗಳು. ಪರಿಸರ ಮಾಲಿನ್ಯದಿಂದ ಉಂಟಾಗಬಹುದಾದ ಪ್ರಮುಖ ಪರಿಣಾಮಗಳೆಂದರೆ ಮಾನವನಿಗೆ ಅನೇಕ ಮಾರಣಾಂತಿಕ ರೋಗಗಳು ಉಂಟಾಗುವುದು, ವಾತಾವರಣದಲ್ಲಿ ಶುದ್ಧ ವಾಯು, ಜಲ ಕೊರತೆ ಹಾಗೂ ಓಝೋನ್ ಪದರದ ನಾಶ, ಅರಣ್ಯನಾಶದಿಂದ ವನ್ಯಮೃಗಗಳ ನಾಶ, ಮಳೆಯ ಕೊರತೆಯಿಂದ ಬರಗಾಲ. ಪರಿಣಾಮವಾಗಿ ಸಮಾಜದ, ದೇಶದ ಪ್ರಗತಿಯಲ್ಲಿ ಹಿನ್ನಡೆ ಉಂಟಾಗುವುದು. ನೆಕ್ಸ್ಟ್ ಪರಿಹಾರಗಳು. ಪರಿಸರ ಮಾಲಿನ್ಯ ತಡೆಗಟ್ಟಲು ಪ್ರಮುಖ ಪರಿಹಾರೋಪಾಯಗಳೆಂದರೆ ಜನಸಂಖ್ಯೆ ಸ್ಫೋಟವನ್ನು ತಡೆಗಟ್ಟುವುದು, ನಗರೀಕರಣಕ್ಕೆ ಸಾಧ್ಯವಾದಷ್ಟು ತಡೆಗಟ್ಟುವುದು, ಕಾರ್ಖಾನೆಗಳನ್ನು ಪರಿಸರ ಸ್ನೇಹಿಯಾಗಿಸುವುದು, ಇದಕ್ಕಾಗಿ ಕಾನೂನು ಜಾರಿಗೊಳಿಸುವುದು, ಅರಣ್ಯ ನಾಶವನ್ನು ತಡೆಗಟ್ಟಿ ಗಿಡ ಮರಗಳನ್ನು ನೆಟ್ಟು ಬೆಳೆಸಲು ಪ್ರೋತ್ಸಾಹಿಸುವುದು, ವಿವಿಧ ಮೂಲಗಳಲ್ಲಿ ನೀರಿನ ಪ್ರಮಾಣ ತಗ್ಗದಂತೆ ಹಾಗೂ ಮಿತವಾಗಿ ಬಳಸುವಂತೆ ಮಾಡುವುದು. ये था इसका एक्सप्लेनेशन. अब इसका उपसंहार देखेंगे. उपसंहार बोले तो कंक्लूजन को बोलते. ಉಪಸಂಹಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ವಿದ್ಯಾರ್ಥಿಗಳಾದ ನಾವು ಬೀದಿ ನಾಟಕ, ಹಳ್ಳಿಗಳಲ್ಲಿ ಜಾಗೃತಿ ಜಾಥಾ ಮುಂತಾದವುಗಳ
ಮೂಲಕ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ದೇಶದ ಅಭಿವೃದ್ಧಿಯಲ್ಲಿ पालगొಳ್ಳಬೇಕು। ये था इसका उपसंहारा। अब हम नेक्स्ट प्रबंध देखेंगे जो सबसे ज़्यादा पूछे जाते हैं। वो क्या है? क्रीडेगणु। क्रीडेगणु बोले तो किसे बोलते हैं? गेम्स को बोलते। तो उसके बारे में लिखना रहता। उसका एक्सप्लेनेशन देखो। सबसे पहले ಪೀಠಿಕೆ। ಮನುಷ್ಯ ಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವುದೇ ಶಿಕ್ಷಣದ ಗುರಿಯಾಗಿದೆ। ಆಟ ಪಾಠ ಕ್ರೀಡೆಗಳು ನಮ್ಮ ಜೀವನದಲ್ಲಿ ಎಲ್ಲ ರಂಗಗಳಲ್ಲಿ ಪ್ರಭಾವ ಬೀರುತ್ತವೆ। ವ್ಯಕ್ತಿಯು ಆರೋಗ್ಯವಂತನಾಗಿ ಇರಬೇಕಾದರೆ ಅದಕ್ಕೆ ವ್ಯಾಯಾಮದ ಅವಶ್ಯಕತೆ ಇದೆ। ಕ್ರೀಡೆಗಳಿಂದ ಇಂತಹ ವ್ಯಾಯಾಮ ಸಹಜವಾಗಿ ಸಿಗುತ್ತದೆ। ಅಲ್ಲದೆ ಕ್ರೀಡೆಗಳಿಂದ ಮನೋರಂಜನೆ ದೊರೆಯುತ್ತದೆ। ಹಾಗಾಗಿ ಕ್ರೀಡೆಗಳಿಗೆ ಬಹಳ ಜನಪ್ರಿಯತೆ ಇದೆ। ನೆಕ್ಸ್ಟ್ ಪ್ಯಾರಾಗ್ರಾಫ್ ವಿಷಯ ವಿವರಣೆ। ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನಿರ್ಮಿಸುವುದೇ ಕ್ರೀಡೆಯಾಗಿದೆ। ಕ್ರೀಡೆಗಳಲ್ಲಿ ಒಳಾಂಗಣ ಕ್ರೀಡೆಗಳು ಹಾಗೂ ಹೊರಾಂಗಣ ಕ್ರೀಡೆಗಳು ಎಂದು ಎರಡು ಪ್ರಕಾರಗಳಿವೆ। ಒಳಾಂಗಣ ಕ್ರೀಡೆಗಳು ಎಂದರೆ ಕಟ್ಟಡದ ಒಳಗೆ ಆಡುವ ಆಟಗಳು, ಉದಾಹರಣೆಗೆ ಕ್ಯಾರಮ್, ಚೆಸ್, ಟೇಬಲ್ ಟೆನ್ನಿಸ್ ಮುಂತಾದವು। ಒಳಾಂಗಣ ಕ್ರೀಡೆಗಳು ಹೊರಾಂಗಣ ಕ್ರೀಡೆಗಳು ಎಂದರೆ ಮೈದಾನದಲ್ಲಿ ಆಡುವ ಆಟಗಳು, ಉದಾಹರಣೆಗೆ ಫುಟ್ಬಾಲ್, ಖೋ-ಖೋ, ಕಬಡ್ಡಿ ಮುಂತಾದವು ಹೊರಾಂಗಣ ಕ್ರೀಡೆಗಳಾಗಿವೆ। ಕೆಲವು ಆಟಗಳು ದೈಹಿಕ ಶ್ರಮದ ಆಟಗಳಾದರೆ ಇನ್ನು ಕೆಲವು ಆಟಗಳು ಬೌದ್ಧಿಕ ಶಕ್ತಿ ಆಟಗಳಾಗಿವೆ। ನೆಕ್ಸ್ಟ್ ನೋಡ್ರಿ, ಇದು ಕ್ರೀಡೆಗಳಾಡುವ ಪ್ರಯೋಜನಗಳೇನು? ಕ್ರೀಡೆಗಳಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ। ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದಾಗಿದೆ। ಮೊದಲನೇದು ನೋಡ್ರಿ, ಕ್ರೀಡೆಗಳಿಂದ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಯಾಗುತ್ತದೆ। ಮನಸ್ಸಿಗೆ ನೆಮ್ಮದಿ ಮತ್ತು ಮನೋರಂಜನೆಯನ್ನು ನೀಡುತ್ತದೆ। ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನಿರ್ಮಿಸುತ್ತದೆ। ಆಟದ ಮೈದಾನದಲ್ಲಿ ಸ್ನೇಹಪರ ಭಾವನೆ ಹಾಗೂ ಸಹಕಾರಿ ಮನೋಭಾವನೆಗಳನ್ನು ಬೆಳೆಸುತ್ತದೆ। ಕ್ರೀಡೆಗಳಲ್ಲಿ ಸೋಲು ಗೆಲುವಿನ ಅನುಭವಗಳು, ಸಿಹಿ ಕಹಿ ಅನುಭವಗಳು ವ್ಯಕ್ತಿಯನ್ನು ಭಾವಿ ಜೀವನಕ್ಕೆ ಸಿದ್ಧಗೊಳಿಸುತ್ತವೆ। ಕ್ರೀಡೆಗಳು ವಿದ್ಯಾರ್ಥಿಗಳ ಶಾರೀರಿಕ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತವೆ। ये था इसका एक्सप्लेनेशन। अब लास्ट बीट क्या रहती है? उपसंहारा। ಕ್ರೀಡೆಗಳ ಮುಖ್ಯ ಉದ್ದೇಶ ಜನರ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು। ಕ್ರೀಡೆಗಳು ಆರೋಗ್ಯ, ಬುದ್ಧಿಶಕ್ತಿ, ಶಿಸ್ತು, ಸಹಬಾಳ್ವೆ, ಸಹಕಾರ ಮೊದಲಾದ ಗುಣಗಳನ್ನು ಬೆಳೆಸುತ್ತವೆ। ಆದ್ದರಿಂದ ಎಲ್ಲ ಮಕ್ಕಳು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು। ಪ್ರತಿಭಾವಂತ ಆಟಗಾರರಿಗೆ ಪ್ರೋತ್ಸಾಹ ಲಭಿಸಬೇಕು। ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿದ ಮನುಷ್ಯ ತುಂಬ ಉತ್ತಮವಾಗಿ ಜೀವನ ಸಾಗಿಸಬಲ್ಲ। ಪ್ರತಿಯೊಬ್ಬರೂ ಯಾವುದಾದರೊಂದು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂಬುದು ನನ್ನ ಅಭಿಪ್ರಾಯವಾಗಿದೆ। ये 3 जो सबसे ज़्यादा पूछने वाले ऐसे राइटिंग है स्टूडेंट्स। अगर इसके अलावा भी आपको कोई और ऐसे राइटिंग का एक्सप्लेनेशन होना है, नोट्स होना है, तो आप मेरे को मैसेज कर सकते हैं। मैं वो भी प्रबंध ऐसे राइटिंग का मैं नोट्स देता हूँ आपको। आई होप आपको ये हेल्प हो। थैंक यू।